ಇಂದು ಆಶ್ವೇಜ ಮಾಸದ ಶರನ್ನವರಾತ್ರಿ ಹಬ್ಬದ 2ನೇ ದಿನ. ವೀಕ್ಷಕರೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಪುರಾಣಗಳ ಪ್ರಕಾರ ಜಗತ್ತಿನಲ್ಲಿ ಯಾವಾಗ ತಾಮಸಿಕ, ಸುರಿ ಮತ್ತು ಕ್ರೂರ ಶಕ್ತಿಗಳು, ಅಧರ್ಮಿಗಳು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪೀಡಿಸುತ್ತಾರೆಯೋ ಆಗ ಅಂತಹ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಲು ದೇವಿಯು ಪುನಃ ಪುನಃ ಅವತಾರ ತಾಳುತ್ತಾಳೆ. ನವರಾತ್ರಿಯಲ್ಲಿ ದೇವಿ ತತ್ವವು ಎಂದಿಗಿಂತ ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ಹಾಗಾಗಿ ಆ ದೇವಿ ತತ್ವದ ಲಾಭವನ್ನು, ದೇವಿಯ ಅನುಗ್ರಹವನ್ನು ಆದಷ್ಟು ಪಡೆದುಕೊಳ್ಳಲು ನವದುರ್ಗೆಯರ ಆರಾಧನೆಗೆ ನವರಾತ್ರಿಯ ದಿನಗಳು ಬಹಳ ಪ್ರಶಸ್ತವಾದದ್ದು ಎಂಬುದು ನಂಬಿಕೆ. ಈ ದಿನಗಳಲ್ಲಿ ಶ್ರೀ ದುರ್ಗಾದೇವಿಯೈ ನಮಃ ಎಂಬ ನಾಮಜಪವನ್ನು ಮಾಡಿದರೆ ಶುಭ ಫಲಗಳು ಸಿಗುತ್ತವೆ ಅನ್ನುವುದು ಧಾರ್ಮಿಕ ಪಂಡಿತರ ಅಭಿಪ್ರಾಯ ಕೂಡ. ನವರಾತ್ರಿಯ ಆಚರಣೆಯ ಪ್ರಕಾರ ಶಕ್ತಿ ಸ್ವರೂಪಿಣಿ ದುರ್ಗಾದೇವಿಯನ್ನು ಮೊದಲ ದಿನ ಶೈಲಪುತ್ರಿ ಎಂತಲೂ, 2ನೇ ದಿನ ಬ್ರಹ್ಮಚಾರಿಣಿ ಎಂತಲೂ ಆ ರೂಪದಲ್ಲಿ ಪೂಜಿಸಲಾಗುತ್ತದೆ. ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದವನ್ನು ಈ ರೀತಿ ವಿಶ್ಲೇಷಿಸಿದ್ದಾರೆ: ಬ್ರಹ್ಮಚಾರಯಿತು ಶೀಲಂ ಯಸ್ಥಾನ್ನ ಬ್ರಹ್ಮಚಾರಿಣಿ. ಅಂದರೆ ಧಾರ್ಮಿಕ ವಿಚಾರಗಳಲ್ಲಿ ಶೀಲವಂತಳಾಗಿ ಬ್ರಹ್ಮಜ್ಞಾನವನ್ನು ಅರಸಿ ಧರ್ಮವನ್ನು ಅನುಸರಿಸುವ ಪರಿಶುದ್ಧ ಹೆಣ್ಣು ಎಂದು. ಬಲಗೈಯಲ್ಲಿ ಜಪಮಣಿ ಮತ್ತು ಎಡಗೈಯಲ್ಲಿ ನೀರು ಇರುವ ಕಮಂಡಲವನ್ನು ದೇವಿ ಹಿಡಿದುಕೊಂಡಿದ್ದಾರೆ. ಮೋಕ್ಷಕ್ಕೆ ದಾರಿ ತೋರುವ ಮಾತೆಯಾಗಿದ್ದಾರೆ ಈ ಬ್ರಹ್ಮಚಾರಿಣಿ. ನವದುರ್ಗೆಯರಲ್ಲಿ 2ನೇ ದಿನ ಆರಾಧಿಸುವ ಬ್ರಹ್ಮಚಾರಿಣಿ ದೇವಿಯ ಒಂದು ಶ್ಲೋಕವನ್ನು ಈಗ ಗೀತಾ ಅವರು ವಾಚಿಸುತ್ತಾರೆ. ಕೇಳೋಣ ಬನ್ನಿ. ದದಾನಕರ ಪದ್ಮಾಭ್ಯಾಂ ದದಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೋ ದದಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೋ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣಿ